ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟಿ ಕಿಚನ್. ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ. ಈ ಕಪ್ಪಲ್ಲಿ 1 ಕಪ್ ಸಾಬುದಾನ ತಗೊಂಡಿದ್ದೀನಿ. ಸಣ್ಣ ಸೈಜಿನ ಸಾಬುದಾನ ಇದು. ಇದನ್ನು ಫಸ್ಟು ನೀರಲ್ಲಿ 1-2 ಸಲ ತೊಳಿಬೇಕು. ನಂತರ ಅದನ್ನು 1 ಗಂಟೆ ಆದರೂ ನೆನೆಸಿಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ 1 ಗಂಟೆ ಆದರೂ ನೆನೆಸಿಡಬೇಕು. ನಾನಿಲ್ಲಿ 1 ಲೀಟರ್ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಏನು ಕುದಿಯೋದೇನು ಬೇಡ, ಸ್ವಲ್ಪ ಕುದ್ರೆ ಸಾಕು. ಇದಕ್ಕೆ ಈಗ ನೆನೆಸಿಟ್ಟ ಸಾಬುದಾನವನ್ನು ಹಾಕಬೇಕು. ಈಗ ನೆನೆಸಿಟ್ಟ ಸಾಬುದಾನವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಬೇಕು. ಸಾಬುದಾನ ನೆನೆಸಲಿಕ್ಕೆ ನೀರು ಜಾಸ್ತಿ ಹಾಕಿದರೆ ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಪಾಯಸ ನೀರಾಗಿಬಿಡುತ್ತೆ. ಇದನ್ನು ಸ್ವಲ್ಪನೇ ಹಾಕುತ್ತಾ ಕೈ ಆಡಿಸ್ತಾ ಇರಬೇಕು. ಇದನ್ನು ಹಾಕಿ ಜಾಸ್ತಿ ಕುದಿಸೋದೇನು ಬೇಡ, 5 ನಿಮಿಷ ಕುದ್ರೆ ಸಾಕು. ಜಾಸ್ತಿ ಕುದ್ರೆ ಕರ್ಗೋಗಿಬಿಡುತ್ತೆ ಸಾಬುದಾನ ಅದರೊಳಗೆ. ಈಗ ಇದಕ್ಕೆ 3/4 ಕಪ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಮೀಡಿಯಮ್ ಆಗಿರುತ್ತೆ, ಜಾಸ್ತಿ ಸಿಹಿನೂ ಇರೋದಿಲ್ಲ, ಜಾಸ್ತಿ ಸಪ್ಪೆನೂ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಇದನ್ನು ಇವಾಗ ಸಕ್ಕರೆ ಕರಗುವಷ್ಟು ಕುದಿಸಿದರೆ ಸಾಕು. ನಂತರ ಬಂದ್ ಮಾಡಬೇಕು. ಈಗ ಇದಕ್ಕೆ 4-5 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ, ಹಾಗೆ ಜಜ್ಜಿಬಿಟ್ಟು. ಇವಾಗಿದು ಸಾಕು. ಇದನ್ನು ಬಂದ್ ಮಾಡ್ತೀನಿ. ಇದನ್ನು ಹಾಗೆ ಅರ್ಧ ಗಂಟೆ ಇಡಬೇಕು. ಸಾಬುದಾನ ಹಾಲಿನೊಂದಿಗೆ ಚೆನ್ನಾಗಿ ಹೊಂದ್ಕೊಂಡು ಬಿಡುತ್ತೆ. ಹಾಲು ಕುದಿದ ನಂತರ ಇದನ್ನು ಮಾಡಲಿಕ್ಕೆ 5 ನಿಮಿಷ ತಗೊಳ್ಳುತ್ತೆ, ಜಾಸ್ತಿ ಕುದಿಸಬಾರ್ದು. ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಿದ್ದು ಸಾಕು. ಇದನ್ನು ಬಂದ್ ಮಾಡ್ತೀನಿ. ಇದೀಗ ಅರ್ಧ ಗಂಟೆ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಈ ಪಾಯಸ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ತಂಪು. ಈ ಬೇಸಿಗೆ ಟೈಮಲ್ಲಿ ದೇಹ ತುಂಬ ಹೀಟಾಗಿದ್ದರೆ ಇದನ್ನು ಮಾಡ್ಕೊಂಡು ತಿಂದರೆ ದೇಹ ಸ್ವಲ್ಪ ತಂಪಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ಪಾಯಸ ಹೇಗೆ ಬಂತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.